ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲ ಪ್ರಶ್ನೆ, PAI 2.0 ಅನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿತು? ಆಪ್ಷನ್ ಎ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಆಪ್ಷನ್ ಬಿ ಪಂಚಾಯತ್ ರಾಜ್ ಸಚಿವಾಲಯ, ಆಪ್ಷನ್ ಸಿ ಸಾಮಾಜಿಕ ನ್ಯಾಯ ಸಚಿವಾಲಯ, ಆಪ್ಷನ್ ಡಿ ನೀತಿ ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಬಿ ಪಂಚಾಯತ್ ರಾಜ್ ಸಚಿವಾಲಯ. ಪ್ರಮುಖ ಘಟನೆಗಳು. ಸೂಚಕದ ಹೆಸರು ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ 2.0. ಬಿಡುಗಡೆ ಮಾಡಿದವರು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದವರು ಬಿಡುಗಡೆ ಮಾಡಿರೋದು. ಯಾವಾಗ? 2 ಫೆಬ್ರವರಿ 2026ರಂದು ಬಿಡುಗಡೆ ಮಾಡಿರೋದು. ಮೌಲ್ಯಮಾಪನ ವರ್ಷ ಫೈನಾನ್ಷಿಯಲ್ ಇಯರ್ 2023 to 23-24. ಟಾಪ್ ರಾಜ್ಯ ತ್ರಿಪುರವಾಗಿರುತ್ತೆ. ಪಂಚಾಯತ್ ರಾಜ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ 2.0 ಬಗ್ಗೆ ಪ್ರಮುಖ ವಿವರ ನೋಡಿದ್ರೆ, ಅಂದರೆ PAI ಮೀನ್ಸ್ ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಬಗ್ಗೆ ನೋಡಿದ್ರೆ, ಇದು ಉದ್ದೇಶ ಏನಕ್ಕೆ ಅಂದರೆ ಸ್ಥಳೀಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅನುಷ್ಠಾನವನ್ನು ಮೌಲ್ಯಮಾಪನ ಮಾಡುವುದು. ವ್ಯಾಪ್ತಿ 2,59,867 ಗ್ರಾಮ ಪಂಚಾಯತ್ಗಳು ಪಶ್ಚಿಮ ಬಂಗಾಳ ಹೊರತುಪಡಿಸಿ ಇದೆ. ಸೂಚಕಗಳು 150 ಸೂಚಕಗಳು, 9 SDG ಥೀಮ್ಗಳು, 227 ಡೇಟಾ ಪಾಯಿಂಟ್ಗಳು. ವರ್ಗೀಕರಣ 5 ಶ್ರೇಣಿ ಇದೆ. ಯಾವ್ದು ಅಂದರೆ ಅಚೀವರ್ಸ್, ಫ್ರಂಟ್ ರನ್ನರ್, ಪರ್ಫಾರ್ಮರ್ಸ್ ಮತ್ತು ಆಸ್ಪಿರೆಂಟ್ ಮತ್ತು ಬಿಗಿನರ್. ಇನ್ನು ತ್ರಿಪುರದ ಐತಿಹಾಸಿಕ ಸಾಧನೆ ನೋಡೋದಾದ್ರೆ, ರಾಜ್ಯ ಮಟ್ಟದಲ್ಲಿ 943 ಪಂಚಾಯತ್ಗಳು ಇದೆ. ಫ್ರಂಟ್ ರೂರಲ್ ಇದು ರಾಜ್ಯದ ಒಟ್ಟು 1,176 GPಗಳ 70% ಇದೆ. ರಾಷ್ಟ್ರೀಯ ರ್ಯಾಂಕ್ ನೋಡೋದಾದ್ರೆ, ಮೊದಲನೇ ಸ್ಥಾನ ಜುಗಲ್ ಕಿಶೋರ್ ನಗರ ಗ್ರಾಮ ಪಂಚಾಯತ್, ಜಂಪುಯಿಲ್ ಜಾಲ RD ಬ್ಲಾಕ್, ಸಿಪಾಯಿ ಜಾಲ ಜಿಲ್ಲೆಯಾಗಿದೆ. ಇನ್ನು ಮೂರನೇ ಸ್ಥಾನ ದಕ್ಷಿಣ ನಳಚಾರ್ GP, ನಳಚಾರ್ RD ಬ್ಲಾಕ್, ಸಿಪಾಯಿ ಜಾಲ ಇದೆ. ಇನ್ನು ನಾಲ್ಕನೇ ಸ್ಥಾನ ಚೆಸ್ರಿಮೈ GP ಗ್ರಾಮ ಪಂಚಾಯತ್ ಅಂತ. ಇನ್ನು 100% ಅನುವಾರಣೆ ನೋಡೋದಾದ್ರೆ, ರಾಜ್ಯದ ಎಲ್ಲ 1,176 ಗ್ರಾಮ ಪಂಚಾಯತ್ಗಳು ಡೇಟಾ ಸಾಲಿಗೆ ಮತ್ತು ಪರಿಶೀಲನೆ ಪೂರ್ಣವಾಗಿಕೊಳ್ಳುವೆ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರೆ, ಮೊದಲನೇ ಪಾಯಿಂಟು ಪಂಚಾಯತ್ PAI 2.0 ಅನ್ನು 2 ಫೆಬ್ರವರಿ 2026ರಂದು MOPR ಬಿಡುಗಡೆ ಮಾಡಿತು. PAI 2.0 ಫೈನಾನ್ಷಿಯಲ್ ಇಯರ್ 2023-24ಕ್ಕೆ 2.59 ಲಕ್ಷ ಗ್ರಾಮ ಪಂಚಾಯತ್ಗಳು ಮೌಲ್ಯಮಾಪನ ಮಾಡಿದೆ. ತ್ರಿಪುರ ರಾಜ್ಯವು PAI 2.0ನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮೊದಲ ಸ್ಥಾನ ಪಡೆಯಿತು. ದೇಶದಲ್ಲಿ ನಂಬರ್ 1 ಗ್ರಾಮ ಪಂಚಾಯತ್ ಜುಗಲ್ ಕಿಶೋರ್ ನಗರ ತ್ರಿಪುರ ಸ್ಥಾನವನ್ನು ಗಳಿಸಿಕೊಂಡಿದೆ. PAI 2.0ನಲ್ಲಿ ಯಾವುದೇ ಪಂಚಾಯತ್ ಅಚೀವರ್ ವರ್ಗಕ್ಕೆ ಸೇರಿಲ್ಲ. PAI 2.0ನಲ್ಲಿ 9 SDG ಥೀಮ್ಗಳು ಮತ್ತು 150 ಸೂಚಕಗಳಿವೆ. ತ್ರಿಪುರಾದ 80% ಗ್ರಾಮ ಪಂಚಾಯತ್ಗಳು ಫ್ರಂಟ್ ರೂರಲ್ ವರ್ಗವಾಗಿವೆ. ಪಶ್ಚಿಮ ಬಂಗಾಳದ ರಾಜ್ಯವನ್ನು PAI 2.0 ಮೌಲ್ಯಮಾಪನದಿಂದ ಹೊರಡಿಸಲಾಗಿದೆ. ಇನ್ನು ಎರಡನೇ ಪ್ರಶ್ನೆ, ಸೇಲ್ ಬ್ರಾಂಡ್ ಕಾಸ್ಟ್ ಸಿಸ್ಟಮ್ ಅನ್ನು ಯಾರು ಬಿಡುಗಡೆ ಮಾಡಿದರು? ಆಪ್ಷನ್ ಎ ಅಮಿತ್ ಶಾ, ಆಪ್ಷನ್ ಬಿ ಜ್ಯೋತಿರಾದಿತ್ಯ ಸಿಂಧಿಯಾ, ಆಪ್ಷನ್ ಸಿ ನಿತಿನ್ ಗಡ್ಕರಿ, ಆಪ್ಷನ್ ಡಿ ಅಶ್ವಿನಿ ವೈಷ್ಣವ್. ಸರಿಯಾದ ಉತ್ತರ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಬಿಡುಗಡೆ ಮಾಡಿದರು. ಇವರು ಕೇಂದ್ರ ಸಚಿವ ಸಂವಹನ ಸಚಿವರು. ಪ್ರಮುಖ ಘಟನೆ ನೋಡಿದ್ರೆ, ವ್ಯವಸ್ಥೆಯ ಹೆಸರು ಸೆಲ್ ಬ್ರಾಂಡ್ ಕಾಸ್ಟ್ ಸಿಸ್ಟಮ್. ಬಿಡುಗಡೆ ಮಾಡಿದರು ಕೇಂದ್ರ ಸಂವಹನ ಸಚಿವ ಶ್ರೀ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು. ದಿನಾಂಕ 2 ಮೇ 2026 ಶನಿವಾರದಂದು ಬಿಡುಗಡೆ ಮಾಡಿರೋದು. ಸ್ಥಳ ನವದೆಹಲಿ. ಮಾರ್ಗದರ್ಶನ ಕೇಂದ್ರ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ಇದು ಬಿಡುಗಡೆ ಆಗಿತ್ತು. ಇನ್ನು CBS ಬಗ್ಗೆ ನೋಡೋದಾದ್ರೆ, ಅಭಿವೃದ್ಧಿ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಕ್ನಾಲಜೀಸ್, ಇದು ಪೂರ್ತಿ ಅಬ್ರಿವೇಷನ್. ದೂರಸಂಪರ್ಕ ಇಲಾಖೆ ಆಗಿದೆ. ಸಹಯೋಗ NDMA ಮತ್ತು MHA ಅವ್ರದ್ದು.
ತಂತ್ರಜ್ಞಾನ ಸ್ವದೇಶಿ ಕಾಮನ್ ಅಲರ್ಟಿಂಗ್ ಪ್ರೋಟೋಕಾಲ್ ಐಟಿಯು ಶಿಫಾರಸು ಮಾಡಿದೆ. ಇದ್ರ ವೇದಿಕೆ ಸಾಚಿನ್ ಇಂಟಿಗ್ರೇಟೆಡ್ ಅಲರ್ಟ್ ಸಿಸ್ಟಮ್. ಉದ್ದೇಶ ವಿಪತ್ತು, ತುರ್ತು ಪರಿಸ್ಥಿತಿ, ಸಾರ್ವಜನಿಕ ಸುರಕ್ಷತಾ ಎಚ್ಚರಿಕೆಯನ್ನು ಮೊಬೈಲ್ಗಳಿಗೆ ನೇರವಾಗಿ ಕಳಿಸುವುದು. ಮತ್ತು ಸಿಬಿಎಸ್ನ ವೈಶಿಷ್ಟ್ಯಗಳು ನೋಡೋದಾದ್ರೆ ಜಿಯೋ ಟಾರ್ಗೆಟೆಡ್ ನಿರ್ದಿಷ್ಟ ಸೆಲ್ ಟವರ್ ವ್ಯಾಪ್ತಿಯಲ್ಲಿರುವ ಎಲ್ಲ ಮೊಬೈಲ್ಗಳಿಗೆ ತಕ್ಷಣ ಎಚ್ಚರಿಕೆ. ಇಂಟರ್ನೆಟ್ ಅಗತ್ಯವಿಲ್ಲ. 2G, 3G, 4G, 5G ಎಲ್ಲ ನೆಟ್ವರ್ಕ್ಗಳಲ್ಲಿ ಕಾರ್ಯವಾಗುತ್ತೆ. ಇದು ಬಹುಭಾಷಾ 21 ಭಾರತೀಯ ಭಾಷೆಗಳಲ್ಲಿ ಎಚ್ಚರಿಕೆ ಕಳುಹಿಸುವ ಸಾಮರ್ಥ್ಯವಿರುತ್ತದೆ. ಬ್ಯಾರಿಯರ್ ಮುಕ್ತ ಎಸ್ಎಂಎಸ್ಗಿಂತ ವೇಗ ಸೆಕೆಂಡುಗಳಲ್ಲಿ ಲಕ್ಷಾಂತರ ಜನರಿಗೆ ಇದು ತಲುಪುತ್ತೆ. ಬಳಕೆ ಭೂಕಂಪ, ಪ್ರವಾಹ, ಸುನಾಮಿ, ಸೈಕ್ಲೋನ್, ಸೆಕ್ಷನ್ 144, ಕಾಣೆಯಾದ ಮಕ್ಕಳು, ಭಯೋತ್ಪಾದಕ ಬೆದರಿಕೆ, ಸ್ಥಳಾಂತರ ಆದೇಶದಿಂದ ಆ ಟೈಮಲ್ಲಿ ಇದನ್ನ ಬಳಕೆ ಮಾಡ್ಕೋಬಹುದು. ಇನ್ನು ಬಿಡುಗಡೆಯ ದಿನ ರಾಷ್ಟ್ರವ್ಯಾಪಿ ಪರೀಕ್ಷೆ. ಬಿಡುಗಡೆ ದಿನ ಪರೀಕ್ಷಾ ಸಮಯ ಇದು ಯಾವಾಗ ಎಕ್ಸಾಮ್ ಮಾಡಿದ್ದು ಅಂದ್ರೆ 2 ಮೇ 2026 ಮಧ್ಯಾಹ್ನ 12 ಗಂಟೆಗೆ ಮಾಡಿದ್ದು. ಸಂದೇಶ ಎಕ್ಸ್ಟ್ರೀಮ್ಲಿ ಸಿವಿಯರ್ ಅಲರ್ಟ್. ಇಂಡಿಯಾ ಲಾಂಚ್ಡ್ ಸೆಲ್ broadcast using indigenous technology. No action is required. This is a test message. ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಸಂದೇಶ ಬಂದಿದೆ. ವಿಶೇಷತೆ ಜೋರಾದ ಬೀಪ್ ಶಬ್ದ ಮತ್ತೆ ಫ್ಲಾಶಿಂಗ್ ಸಂದೇಶ. ವ್ಯಾಪ್ತಿ ಎಲ್ಲ 36 ರಾಜ್ಯ ಮತ್ತೆ ಯೂನಿಯನ್ ಟೆರಿಟರಿಗಳಿಗೂ ಇದು ಚುನಾವಣೆ ನಡೆಯುವ ರಾಜ್ಯಗಳು ಹೊರತುಪಡಿಸಿ ಎಲ್ಲ ಕಡೆಗೂ ಹೋಗಿದೆ. ಮತ್ತೆ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರೆ ಕೀ ಪಾಯಿಂಟ್ಸ್ ನೋಡೋದ ಸಿಬಿಎಸ್ ಅನ್ನು 2 ಮೇ 2026 ಜ್ಯೋತಿರಾದಿತ್ಯ ಸಿಂಧಿಯಾ ಬಿಡುಗಡೆ ಮಾಡಿದರು. ಸಿಬಿಎಸ್ ಅನ್ನು C.NDMA ಮತ್ತು MHA ಜಂಟಿಯಾಗಿ ಇದು ಅಭಿವೃದ್ಧಿಪಡಿಸಿದ್ದು. ಈ ವ್ಯವಸ್ಥೆಯನ್ನು ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ಇದನ್ನ ಬಿಡುಗಡೆ ಮಾಡಿದ್ದು. ಸಿಬಿಎಸ್ ಸಚಿ ಇಂಟಿಗ್ರೇಟೆಡ್ ಅಲರ್ಟ್ ಸಿಸ್ಟಮ್ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಸಿಬಿಎಸ್ ಕಾಮನ್ ಅಲರ್ಟಿಂಗ್ ಪ್ರೋಟೋಕಾಲ್ ಆಧರಿಸಿದೆ. ಇದರಲ್ಲಿ ಯಾವ ಪ್ರೋಟೋಕಾಲ್ ಯೂಸ್ ಮಾಡಿದ್ರು ಅಂದ್ರೆ ಕಾಮನ್ ಅಲರ್ಟಿಂಗ್ ಪ್ರೋಟೋಕಾಲ್ ಅನ್ನೋದನ್ನ ಯೂಸ್ ಮಾಡಿದ್ದು. ಈಗ ಸಿಬಿಎಸ್ ರಾಷ್ಟ್ರೀಯ ವ್ಯಾಪ್ತಿ ಪರೀಕ್ಷೆಯನ್ನು 2 ಮೇ 2026 ನಡೆಸಲಾಯಿತು. ಸಿಬಿಎಸ್ ಎಚ್ಚರಿಕೆಗಳು ಇಂಟರ್ನೆಟ್ ಅಲ್ಲದೆ 2G ರಿಂದ 5G ವರೆಗೆ ಕೆಲಸ ಮಾಡುತ್ತವೆ. 21 ಭಾರತೀಯ ಭಾಷೆಗಳಲ್ಲಿ ಎಚ್ಚರಿಕೆ ಕಳಿಸುವ ಸಾಮರ್ಥ್ಯವಿದೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ರಾಜ್ಯ ನೇತೃತ್ವದ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಪೇಸ್ ಟೆಕ್ನಾಲಜಿಯನ್ನು ಯಾವ ರಾಜ್ಯ ಪ್ರಾರಂಭಿಸಿತು? ಆಪ್ಷನ್ ಎ ತೆಲಂಗಾಣ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಕರ್ನಾಟಕ. ಪ್ರಮುಖ ಘಟನೆಗಳಾದ ಇದು ಯೋಜನೆ ಹೆಸರು ಬಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಪೇಸ್ ಟೆಕ್ನಾಲಜಿ. ಬಿಡುಗಡೆ ಮಾಡಿದವರು ಕರ್ನಾಟಕ ಸರ್ಕಾರ ಅವರು ಬಿಡುಗಡೆ ಮಾಡಿದ್ದು. ಐಟಿ, ಬಿಟಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಬಿಡುಗಡೆ ಮಾಡಿರೋದು. ಯಾವಾಗ? 1 ಮೇ 2026 ಇದನ್ನು ಬಿಡುಗಡೆ ಮಾಡಿರೋದು. ಎಲ್ಲಿ? ಸ್ಥಳ ಅನಂತ್ ಟೆಕ್ನಾಲಜೀಸ್ ಲಿಮಿಟೆಡ್, ಏರೋಸ್ಪೇಸ್ ಪಾರ್ಕ್, ಬೆಂಗಳೂರಲ್ಲಿ. ಇನ್ನು ಸಿಒಇ ಸ್ಪೇಸ್ ಟೆಕ್ ಬಗ್ಗೆ ಪ್ರಮುಖ ವಿವರಗಳು ನೋಡೋದಾದ್ರೆ ವಿಶೇಷತೆ ಬಂದು ಭಾರತದ ಮೊದಲ ರಾಜ್ಯ ನೇತೃತ್ವದ ಬಾಹ್ಯಾಕಾಶ ತಂತ್ರಜ್ಞಾನ ಉತ್ಕೃಷ್ಟತಾ ಕೇಂದ್ರವಾಗಿರುತ್ತೆ. ಅನುಷ್ಠಾನ ಸಂಸ್ಥೆ ಕರ್ನಾಟಕ ಇನ್ನೋವೇಷನ್ ಅಂಡ್ ಟೆಕ್ನಾಲಜಿ ಸೊಸೈಟಿ SIA ಇಂಡಿಯಾ ಆಗಿರುತ್ತೆ. ಇದು ಉದ್ದೇಶ ಸಂಶೋಧನೆ, ನವೋದ್ಯಮ, ಪೋಷಣೆ, ಕೌಶಲ್ಯಾಭಿವೃದ್ಧಿ, ಉದ್ಯಮ, ಶೈಕ್ಷಣಿಕ ಸಹಯೋಗ ಮತ್ತೆ ಕ್ಷೇತ್ರಗಳು ಉಪಗ್ರಹ ತಂತ್ರಜ್ಞಾನ, ಕೃಷಿ, ವಿಪತ್ತು ನಿರ್ವಹಣೆ, ಸಂವಹನ, ಬಾಹ್ಯಾಕಾಶ, ಜೀವಶಾಸ್ತ್ರ, ಮೈಕ್ರೋಗ್ರಾವಿಟಿ. ಭಾಗವಹಿಸುವಿಕೆ 170ಕ್ಕೂ ಪಾಲುದಾರರು, 5 ಕಾರ್ಯತಂತ್ರದ MOUಗಳು ಇರುತ್ತವೆ. ಇನ್ನು ಪ್ರಮುಖ ಅತಿಥಿಗಳು ಯಾರ್ಯಾರಿದ್ದು ಅಂದ್ರೆ ಶ್ರೀ ಪ್ರಿಯಾಂಕ ಖರ್ಗೆ ಅವರದ್ದು, ಅವರ ITBT ಸಚಿವ ಕರ್ನಾಟಕದವರು ಆಗಿದ್ದರೆ. ಪದ್ಮಶ್ರೀ ಡಾಕ್ಟರ್ ಶೈಲೇಶ್ ನಾಯಕ್ ಇವರು ಮಾಜಿ ಕಾರ್ಯದರ್ಶಿ ಭೂ ವಿಜ್ಞಾನ ಸಚಿವಾಲಯ. ಇನ್ನು ಡಾಕ್ಟರ್ N ಮಂಜುಳಾ ಇವರು ಪ್ರಧಾನ ಕಾರ್ಯದರ್ಶಿ ITBT ಇಲಾಖೆಯವರು. ಶ್ರೀ ಸುಬ್ಬರಾವ್ ಪಾಪುಲರಿ CMD ಅನಂತ್ ಟೆಕ್ನಾಲಜೀಸ್ ಅವರು. ಆಮೇಲೆ ಶ್ರೀ ಅನಿಲ್ ಪ್ರಕಾಶ್ ಇವರು DG ಸ್ಯಾಟ್ಕಾಮ್ ಇಂಡಸ್ಟ್ರಿ ಅಸೋಸಿಯೇಷನ್ ಇಂಡಿಯಾದವರು.
ಪ್ರಮುಖ ಎಂಒಯುಗಳು ಮತ್ತು ಪಾಲುದಾರರು ಯಾರ್ಯಾರಿದ್ರೆ ಮಾಹೆ, ಇವರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್, ಬಾಹ್ಯಾಕಾಶ ಜೀವಶಾಸ್ತ್ರ ಮತ್ತು ಮೈಕ್ರೋಗ್ರಾವಿಟಿ ಆಧಾರಿತ ಔಷಧ ಸಂಶೋಧನೆ ಇದು. ಇನ್ನೊಂದು ಹೇಲೋಜನ್ ಕಾರ್ಪೊರೇಷನ್, ಇದು ಬಾಹ್ಯಾಕಾಶದಲ್ಲಿ ಜೈವಿಕ ಉತ್ಪಾದನೆ, ಮೀನ್ಸ್ ಇಂಡಿಯಾ ಇನ್ ಸ್ಪೇಸ್ ಬಯೋಮ್ಯಾನುಫ್ಯಾಕ್ಚರಿಂಗ್. ಆಮೇಲಿಂದ ಡಿಸಲ್ಟ್ ಸಿಸ್ಟಮ್ಸ್, ಇದು ತಾಂತ್ರಿಕ ಸಹಯೋಗ, ಏಬಲ್ ಜೈವಿಕ ತಂತ್ರಜ್ಞಾನ ಸಹಯೋಗ. ಒನ್ ಲೈನ್ ಆನ್ಸರ್ಸ್ ಕೀ ಪಾಯಿಂಟ್ಸ್ ನೋಡೋದಾದ್ರೆ, ಭಾರತದ ಮೊದಲ ರಾಜ್ಯ ನೇತೃತ್ವ ಸಿಒಇ ಈಸ್ ಫಾರ್ ಸ್ಪೇಸ್ ಟೆಕ್ ಅನ್ನು 1 ಮೇ 2026ರಂದು ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಿತು. ಈ ಸಿಒಇಯನ್ನು ಅನಂತ್ ಟೆಕ್ನಾಲಜೀಸ್ನಲ್ಲಿ ಸ್ಥಾಪಿಸಲಾಗಿದೆ. ಸಿಒಇಯನ್ನು ಪ್ರಿಯಾಂಕ ಖರ್ಗೆ ಉದ್ಘಾಟಿಸಿದರು. ಮಾಹೆ ಮತ್ತು ಹೇಲೋಜನ್ ಕಾರ್ಪೊರೇಷನ್ ಜೊತೆಗೆ ಬಾಹ್ಯಾಕಾಶ ಜೀವಶಾಸ್ತ್ರಕ್ಕೆ ಎಂಒಯು ಸಹಿ ಮಾಡಲಾಗಿದೆ. ಕರ್ನಾಟಕದ ಬಾಹ್ಯಾಕಾಶ ನೀತಿ 2025-30 ಪ್ರಕಾರ 25,000 ಹೊಸ ಸ್ಟಾರ್ಟ್ ಅಪ್ಗಳು ಗುರಿ ಇದೆ. ಬೆಂಗಳೂರು ಭಾರತದ ನ್ಯೂ ಸ್ಪೇಸ್ ರಾಜಧಾನಿ ಎಂದು ಘೋಷಿಸಲಾಗಿದೆ. ಸಿಒಇಯನ್ನು ಕಿಟ್ಸ್ ಮತ್ತು ಸಿಎಸ್ಐಎ ಇಂಡಿಯಾ ಜಂಟಿಯಾಗಿ ಅನುಷ್ಠಾನಗೊಳಿಸುತ್ತಿವೆ. ಈ ಕೇಂದ್ರ ಸರ್ಕಾರವು ಅಪ್ಸ್ಟ್ರೀಮ್ ಮತ್ತು ಡೌನ್ಸ್ಟ್ರೀಮ್ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಭಾರತವು ಆರೋಗ್ಯ ಮೈತ್ರಿ ಆರೋಗ್ಯ ಮೂಲಸೌಕರ್ಯವನ್ನು ಯಾವ ದೇಶದಲ್ಲಿ ನಿಯೋಜಿಸಿತು? ಆಪ್ಷನ್ ಎ ಬಾರ್ಬುಡೋಸ್, ಆಪ್ಷನ್ ಬಿ ಜಮೈಕಾ, ಆಪ್ಷನ್ ಸಿ ಟ್ರಿನಿಡಾಡ್ ಮತ್ತು ಟೊಬಾಕೊ, ಆಪ್ಷನ್ ಡಿ ಗಯಾನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಜಮೈಕಾ. ಪ್ರಮುಖ ಘಟನೆಯಾದ ಯೋಜನೆಯ ಹೆಸರು ಆರೋಗ್ಯ ಮೈತ್ರಿ ಅಂತ. ಇದು ಪೋರ್ಟಲ್ ಆರೋಗ್ಯ ಮೂಲಸೌಕರ್ಯವಾಗಿರುತ್ತೆ. ನಿಯೋಜಿಸಿದ ದೇಶ ಯಾವುದು ಅಂದರೆ ಭಾರತ. ಸ್ವೀಕರಿಸಿದ ದೇಶ ಯಾವುದು? ಜಮೈಕಾ. ದಿನಾಂಕ ಯಾವಾಗ? 30 ಏಪ್ರಿಲ್ 2026ರಂದು. ಯಾವ ಸಂದರ್ಭದಲ್ಲಿ? ಭಾರತ ಕೆರಿಕಾಂ ಸಹಭಾಗಿತ್ವ ಮತ್ತು ದಕ್ಷಿಣ ಸಹಕಾರದೊಂದಿಗೆ ಆ ಸಂದರ್ಭದಲ್ಲಿ ಈ ಯೋಜನೆ ಬಂದಿರೋದು. ಆರೋಗ್ಯ ಮೈತ್ರಿ ಬಗ್ಗೆ ಪ್ರಮುಖ ವಿವರಗಳು ನೋಡೋದ. ಮೂಲ, ಇದು ಭಾರತದ ಸ್ವದೇಶಿ ಮಾಡ್ಯುಲರ್ ವೈದ್ಯಕೀಯ ವ್ಯವಸ್ಥೆಯಾಗಿರುತ್ತೆ. ತಂತ್ರಜ್ಞಾನ ಭೀಮಿಶ್ ಕ್ಯೂಬ್ ಇನಿಷಿಯೇಟಿವ್ ಫಾರ್ ಶ್ರೇಯೋಕ್ತ ಅಂಡ್ ಮೈತ್ರಿ. ಚೌಕಟ್ಟು HADR ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂಡ್ ಡಿಸಾಸ್ಟರ್ ರಿಲೀಫ್. ಮಾರ್ಗದರ್ಶನ ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯ. ಅನುಷ್ಠಾನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸಹಯೋಗ. ವೈಶಿಷ್ಟ್ಯ ಕಠಿಣ ಭೂಪ್ರದೇಶಗಳಲ್ಲಿ ತಕ್ಷಣ ನಿಯೋಜನೆ, ರೋಗನಿರ್ಣಯ ಸ್ಥಿರೀಕರಣ. ಪ್ರಮುಖ ಪಾಲುದಾರರ ಸಂಸ್ಥೆ ಯಾವುದು ಅಂದರೆ ರೀಟೇಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ನವರತ್ನ, PSU, ವಿಪತ್ತು ಪ್ರಕ್ರಿಯೆ ಕಿಟ್ ನಿಯೋಜನೆ. ಗ್ರೀನ್ ಜಿಯೋನಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಪೋರ್ಟಬಲ್ ಡಯಾಗ್ನೋಸ್ಟಿಕ್ ಕ್ಷೇತ್ರ ನಿಯೋಜನೆ ಸಾರ್ವಜನಿಕ ಆರೋಗ್ಯ ಕಾರ್ಯಕ್ರಮವಾಗಿರುತ್ತೆ. ಇದು ಭೀಮ್ಶಿವ್ ಕ್ಯೂಬ್ ವೈಶಿಷ್ಟ್ಯಗಳು ನೋಡೋದಾದ್ರೆ, ಇದು ತೂಕ 720 kg, 36 ಮಿನಿ ಕ್ಯೂಬ್ಗಳಿರುತ್ತೆ. ಸಾಗಣೆ ವಿಮಾನ, ಡ್ರೋನ್, ಟ್ರಕ್ ಮೂಲಕ ಸಾಗಿಸಬಹುದು. ಸಮಯ 12 ನಿಮಿಷದಲ್ಲಿ ಸಂಪೂರ್ಣ ಕಾರ್ಯಾಚರಣೆ ಸಿದ್ಧವಾಗಿರುತ್ತೆ. ಸಮರ್ಥ 200 ರೋಗಿಗಳಿಗೆ 48 ಗಂಟೆಗೆ ಚಿಕಿತ್ಸೆ, 100 ಸಣ್ಣ ಶಸ್ತ್ರಚಿಕಿತ್ಸೆಗಳಿರುತ್ತೆ. ಸೌಲಭ್ಯ AI ಚಾಲಿತ ಡಯಾಗ್ನೋಸ್ಟಿಕ್, ಎಕ್ಸ್-ರೇ, ಅಲ್ಟ್ರಾಸೌಂಡ್, ವೆಂಟಿಲೇಟರ್, ಜನರೇಟರ್ ಆಗಿದೆ. ಇದು ಸೌಲಭ್ಯವನ್ನು ನೀಡುತ್ತೆ. ಇದು ಉದ್ದೇಶ ಮತ್ತು ಮಹತ್ವ ನೋಡೋದಾದ್ರೆ, ಮಾನವೀಯ ರಾಜತಾಂತ್ರಿಕ ವಿಪತ್ತು ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ತ್ವರಿತ ವೈದ್ಯಕೀಯ ನೆರವು. ದಕ್ಷಿಣ ಸಹಕಾರ ಅಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ನಡುವೆ ತಂತ್ರಜ್ಞಾನ ಹಂಚಿಕೆ. ಕ್ಯಾರಿಕಾಂ ಬಲವರ್ಧನೆ ಅಂದರೆ ಆರೋಗ್ಯ ವಿಪತ್ತು ಸ್ಥಿತಿಸ್ಥಾಪಕತ್ವ ಸಾಮರ್ಥ್ಯ ನಿರ್ಣಯ. 3 ಪ್ರಮುಖ ಸ್ತಂಭಗಳು ವಸುದೈವ ಕುಟುಂಬಕಂ, ಒಂದು ಭೂಮಿ ಒಂದು ಆರೋಗ್ಯ ಧ್ಯೇಯದ ಭಾಗವಾಗಿರುತ್ತದೆ. ಭಾರತ ಜಮೈಕಾ ಸಂಬಂಧ ನೋಡೋದಾದ್ರೆ, ರಾಜತಾಂತ್ರಿಕ ಸಂಬಂಧ 1962ರಿಂದ ಜಮೈಕಾ ಸ್ವಾತಂತ್ರ್ಯದ ವರ್ಷವಾಗಿತ್ತು. ಭಾರತೀಯ
ಮೂಲ 70,000ಕ್ಕೂ ಅಧಿಕ ಭಾರತೀಯ ಮೂಲ ಜನರು. ಒಟ್ಟು ಜನಸಂಖ್ಯೆ 3% ಇದ್ದಾರೆ ಅಲ್ಲಿ. ಹಿಂದಿನ ನೆರವು ಕೋವಿಡ್-19 ಸಂದರ್ಭದಲ್ಲಿ ಮೈತ್ರಿ ಲಸಿಕೆ ನೆರವು. ಹೊಸ ಅಧ್ಯಾಯ ಆರೋಗ್ಯ ಮೈತ್ರಿ ಮೂಲ ತಂತ್ರಜ್ಞಾನ ಸಕ್ರಿಯಗೊಳಿಸಿದ ವೈದ್ಯಕೀಯ ಬೆಂಬಲವಾಗಿರುತ್ತದೆ. ಇನ್ನು ಕ್ಯಾರಿಕಾಂ ಬಗ್ಗೆ ನೋಡೋದಾದ್ರೆ ಇದು ಪೂರ್ಣರೂಪ ಕ್ಯಾರಿಬಿಯನ್ ಕಮ್ಯುನಿಟಿ, ಕ್ಯಾರಿಬಿಯನ್ ಸಮುದಾಯ. ಇದ್ರ ಸದಸ್ಯರು 15 ರಾಷ್ಟ್ರಗಳಿರುತ್ತೆ. ಅದ್ರಲ್ಲಿ ಕೆಲವು ಯಾವುದು ಅಂದ್ರೆ ಜಮೈಕಾ, ಬಾರ್ಬಡೋಸ್, ಟ್ರಿನಿಡಾಡ್ ಮತ್ತು ಟೊಬಾಗೊ ಮತ್ತು ಇತ್ಯಾದಿ ಆಗಿರುತ್ತೆ. ಭಾರತದ ಕ್ಯಾರಿಕಾಂ 2019ರಲ್ಲಿ ಮೊದಲ ಶೃಂಗಸಭೆ, 2026ರಲ್ಲಿ ಎರಡನೇ ಶೃಂಗಸಭೆ ಯೋಜನೆಯಾಗಿದೆ. ಇನ್ನು ಒನ್ಲೈನ್ ಆನ್ಸರ್ಸ್ ಕೀ ಪಾಯಿಂಟ್ಸ್ ನೋಡೋದಾದ್ರೆ ಭಾರತವು 30 ಏಪ್ರಿಲ್ 2026ರಂದು ಜಮೈಕಾದಲ್ಲಿ ಆರೋಗ್ಯ ಮೈತ್ರಿ ಆರೋಗ್ಯ ಮೂಲ ಸೌಕರ್ಯ ನಿಯೋಜಿಸಿತು. ಆರೋಗ್ಯ ಮೈತ್ರಿ ಬಿಶಿಮ್ ಟ್ಯೂಬ್ ತಂತ್ರಜ್ಞಾನ ಆಧರಿಸಿದೆ. ಈ ಯೋಜನೆ HADR ಚೌಕಟ್ಟಿನಡಿ ಮತ್ತು NSCS ಮಾರ್ಗದರ್ಶನದಲ್ಲಿ ನಡೆಯಿತು. ರೇಲ್ಟೆಲ್ ಮತ್ತು ಗ್ರೀನ್ ಜಿಯೋನಮಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನುಷ್ಠಾನದಲ್ಲಿ ಪಾಲ್ಗೊಂಡಿವೆ. ಭೀಮಿಶ್ ಫುಲ್ ಫಾರ್ಮ್ ಏನು ಅಂದ್ರೆ ಅಬ್ರಿವೇಷನ್ ಭಾರತ್ ಹೆಲ್ತ್ ಇನಿಷಿಯೇಷನ್ ಫಾರ್ ಸಹಯೋಗ್ ಹಿತ ಅಂಡ್ ಮೈತ್ರಿ. ಭೀಮಿಶ್ ಟ್ಯೂಬ್ 12 ನಿಮಿಷದಲ್ಲಿ ಕಾರ್ಯಾಚರಣೆ ಸಿದ್ಧವಾಗಿರುತ್ತದೆ. ಇದು ಭಾರತಕ್ಕೆ ಕ್ಯಾರಿಕಾಂ ಸಹಭಾಗಿತ್ವವನ್ನು ಬಲಪಡಿಸುವ ಕ್ರಮ. ಆರೋಗ್ಯ ಮೈತ್ರಿ ವಸುದೈವ ಕುಟುಂಬಕಂ ಮತ್ತು ಒಂದು ಭೂಮಿ ಒಂದು ಆರೋಗ್ಯದಯ ಭಾಗವಾಗಿರುತ್ತದೆ. ಇನ್ನು ಪ್ರಮುಖ ಅಬ್ರಿವೇಷನ್ಸ್ ಯಾವ್ಯಾವುದು ಅಂದ್ರೆ HADR ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂಡ್ ಡಿಸಾಸ್ಟರ್ ರಿಲೀಫ್, ಕ್ಯಾರಿಕಾಂ ಕ್ಯಾರಿಬಿಯನ್ ಕಮ್ಯುನಿಟಿ, NSCBS ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್, ಬಿಶಿಮ್ ಭಾರತ್ ಹೆಲ್ತ್ ಇನಿಷಿಯೇಟಿವ್ ಫಾರ್ ಸಹಯೋಗ್ ಹಿತ ಅಂಡ್ ಮೈತ್ರಿ. 5ನೇ ಪ್ರಶ್ನೆ, ರೋಹಿತ್ ಜೈನ್ ಅವರು RBI ಉಪ ಗವರ್ನರ್ ಆಗಿ ಯಾವ ದಿನಾಂಕದಂದು ನೇಮಕ ಮಾಡಲಾಯಿತು? ಆಪ್ಷನ್ ಎ 1 ಮೇ 2026, 2 ಮೇ 2026, 3 ಮೇ 2026, 4 ಮೇ 2026. ಸರಿಯಾದ ಉತ್ತರ ಆಪ್ಷನ್ ಬಿ 2ನೇ ತಾರೀಕು ಮೇ 2024ರಂದು ಇವರು ಗವರ್ನರ್ ಆಗಿ ನೇಮಕ ಮಾಡಲಾಯಿತು. ಮತ್ತೆ ಮೀನ್ಸ್ ಅಧಿಸೂಚನೆ ಹೊರಡಿಸಿದ ದಿನವಾಗಿರುತ್ತೆ. ಇನ್ನು ಪ್ರಮುಖ ಘಟನೆಗಳ ನೇಮಕ ರೋಹಿತ್ ಜೈನ್ ಅವರು ಭಾರತೀಯ ರಿಸರ್ವ್ ಬ್ಯಾಂಕ್ನ ಉಪ ಗವರ್ನರ್ ಆಗಿ ನೇಮಕವಾಗಿರುತ್ತೆ ಮಾಡಿದ್ದಾರೆ. ಅಧಿಕಾರಾವಧಿ ಇದು 3 ವರ್ಷ ಆಗಿರುತ್ತೆ. ಪ್ರಾರಂಭದ ದಿನಾಂಕ 3 ಮೇ 2026 ಅಥವಾ ಅಧಿಕಾರ ಸ್ವೀಕರಿಸಿದ ದಿನಾಂಕದಿಂದ. ನೇಮಕ ಮಾಡಿದವರು ಕೇಂದ್ರ ಸರ್ಕಾರ ನೇಮಕಾತಿ ಸಮಿತಿ. ಅಧಿಸೂಚನೆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ 2 ಮೇ 2026. ರೋಹಿತ್ ಜೈನ್ ಅವರ ಪ್ರಮುಖ ವಿವರಗಳು ನೋಡೋಣ. ಇವರು ಹಿಂದಿನ ಹುದ್ದೆಯಾಗಿದ್ದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ರು. ಹಿಂದೆ ಮೀನ್ಸ್ ಕಾರ್ಯನಿರ್ವಾಹಕ ನಿರ್ದೇಶಕ RBIನಲ್ಲಿದ್ದರು. RBIನಲ್ಲಿ ಸೇವೆ ಸುಮಾರು 30 ವರ್ಷಕ್ಕೂ ಅಧಿಕ ಸೇವೆ ಮಾಡಿದ್ದಾರೆ. ಸೇರ್ಪಡೆ ಡಿಸೆಂಬರ್ 2020ರಿಂದ ED ಆಗಿದ್ದಾರೆ. ವಿಭಾಗಗಳು ಮೇಲ್ವಿಚಾರಣೆ, ಅಪಾಯ ವಿಶ್ಲೇಷಣೆ ಮತ್ತು ದುರ್ಬಲತೆ ಮೌಲ್ಯಮಾಪನ. ಶೈಕ್ಷಣಿಕ ಅರ್ಹತೆ MCOM, MBA, ICBRR, CAIIB, ಸರ್ಟಿಫೈಡ್ ಬ್ಯಾಂಕ್ ಟ್ರೈನರ್ ಆಗಿದ್ದಾರೆ. ಅವ್ರದ್ದು ಶಿಕ್ಷಣ ಆಗಿತ್ತು. ಯಾರ ಸ್ಥಾನಕ್ಕೆ ನೇಮಕ ಆಗಿತ್ತು ಅಂದ್ರೆ ನಿರ್ಗಮಿಸಿದವರು T. ರವಿಶಂಕರ್ ಅವರ ಸ್ಥಾನಕ್ಕೆ ಇವರು ಬಂದಿದ್ದಾರೆ. ಅವಧಿ ಮುಕ್ತ ಏಪ್ರಿಲ್ 2026ರಂದು ಅವ್ರದ್ದು ಅವಧಿ ಮುಕ್ತಾಯವಾಗಿದೆ. ಸೇವೆ ಸೆಪ್ಟೆಂಬರ್ 2021ರಿಂದ ರಲ್ಲಿ ನೇಮಕ 2024-25ರಲ್ಲಿ 1 ವರ್ಷ ವಿಸ್ತರಣೆ ಮಾಡಲಾಯಿತು. RBI ಉಪ ಗವರ್ನರ್ಗಳ ರಚನೆ ಹೇಗೆ ಮಾಡ್ತಾರೆ ನೋಡೋದ. RBI ಕಾಯ್ದೆ 1934ರ ಪ್ರಕಾರ RBIಗೆ 4 ಉಪ ಗವರ್ನರ್ಗಳು ಇರಬೇಕು. ಆಂತರಿಕ 2 ಜನ, ವಾಣಿಜ್ಯ ಬ್ಯಾಂಕರ್ 1 ಜನ, ಅರ್ಥಶಾಸ್ತ್ರಜ್ಞ 1 ಜನ, ವಿತ್ತೀಯ ನೀತಿ ಇಲಾಖೆ ಮುಖ್ಯಸ್ಥರಾಗಿರಬೇಕು. ಪ್ರಸ್ತುತ 4 ಗವರ್ನರ್ ಆಗಿರ್ತಾರೆ. ಇವರು ರೋಹಿತ್ ಜೈನ್ ಆಂತರಿಕ, SC ಮುರ್ಮು ಇವರು ಆಂತರಿಕ ಗವರ್ನರ್ ಆಗಿದ್ದಾರೆ.
ಸ್ವಾಮಿನಾಥನ್ ಜೆ ಇವರು ವಾಣಿಜ್ಯ ಬ್ಯಾಂಕರ್, ಪೂನಂ ಗುಪ್ತಾ ಇವರು ಅರ್ಥಶಾಸ್ತ್ರಜ್ಞರಾಗಿದ್ದಾರೆ. ಆಯ್ಕೆಯ ಪ್ರಕ್ರಿಯೆ ಹೇಗೆ ನಡೀತದೆ ಅಂದರೆ, ಅಭ್ಯರ್ಥಿಗಳು 4 ಹಿರಿಯ ನಿರ್ದೇಶಕರು ವಿವೇಕ್ ದಿಲೀಪ್, ರೋಹಿತ್ ಜೈನ್, ರಾಧಾಶ್ಯಾಮ್ ರಾಥೋ, ಅಜಯ್ ಕುಮಾರ್. ಸಂದರ್ಶನ 27 ಏಪ್ರಿಲ್ 2026 ಸೋಮವಾರದಂದು ನಡೆಯುತ್ತದೆ. ಹಿರಿಯತೆ: ವಿವೇಕ್ ದಿಲೀಪ್ ಅತ್ಯಂತ ಹಿರಿಯ ಇಡಿ. ಸೆಪ್ಟೆಂಬರ್ 2020 ಇವರು ಇಡಿಯಾಗಿರ್ತಾರೆ. ಇನ್ನು ಒನ್ಲೈನ್ ಆನ್ಸರ್ ಕೀ ಪಾಯಿಂಟ್ಸ್ ನೋಡೋದಾದ್ರೆ, ರೋಹಿತ್ ಜೈನ್ ಅವರು 2 ಮೇ 2026 RBI ಉಪ ಗವರ್ನರ್ ಆಗಿ 3 ವರ್ಷಕ್ಕೆ ನೇಮಕ ಮಾಡಲಾಯಿತು. ಅವರು 3 ಮೇ 2026 ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ರೋಹಿತ್ ಜೈನ್ ಟಿ. ರವಿಶಂಕರ್ ಅವರ ಸ್ಥಾನಕ್ಕೆ ನೇಮಕಗೊಂಡಿದ್ದಾರೆ. ಅವರು RBIನಲ್ಲಿ ಸುಮಾರು 30 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ RBIನಲ್ಲಿ 4 ಉಪ ಗವರ್ನರ್ಗಳಿಗೆ ಇದ್ದಾರೆ. ಯಾರ್ಯಾರು ಅಂದ್ರೆ ರೋಹಿತ್ ಜೈನ್, ಎಸ್. ಸಿ. ಮುರ್ಮು, ಸ್ವಾಮಿನಾಥನ್ ಜೆ, ಪೂನಂ ಗುಪ್ತಾ ಅವರು ಇದ್ದಾರೆ. RBI ಕಾಯ್ದೆ 1934 ಪ್ರಕಾರ 2 ಉಪ ಗವರ್ನರ್ಗಳು ಇದ್ದಾರೆ. ಆಂತರಿಕವಾಗಿ ಬಡ್ತಿ ಪಡೆಯಬೇಕು. ಮತ್ತೆ ರೋಹಿತ್ ಜೈನ್ ಅವರು RBIನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿದ್ದರು. ಅವರ ಶೈಕ್ಷಣಿಕ ಅರ್ಹತೆ M.Com, MBA, ICBRR ಮತ್ತು CAIIB. ಇದು ಪ್ರಮುಖ ಪದಗಳ ಅಬ್ರಿವೇಷನ್ಸ್ ನೋಡೋದಾದ್ರೆ, ACC ಅಂದರೆ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ದ ಕ್ಯಾಬಿನೆಟ್, DOPT ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್, ED ಎಕ್ಸಿಕ್ಯೂಟಿವ್ ಡೈರೆಕ್ಟರ್, DG ಡೆಪ್ಯೂಟಿ ಗವರ್ನರ್, ICBRR ನೋಡೋದಾದ್ರೆ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಇನ್ ಬ್ಯಾಂಕಿಂಗ್ ರಿಸ್ಕ್ ಅಂಡ್ ರೆಗ್ಯುಲೇಷನ್, CAIIB ಸರ್ಟಿಫೈಡ್ ಅಸೋಸಿಯೇಟ್ ಆಫ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಅಂತ ಕೊಡಿ ಅಂತ ಹೇಳ್ತೀನಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಅಂತಾನು ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.